ಮುಸ್ಸಂಜೆಯ ಶುಭ ಕಾಮನೆಗಳೊಂದಿಗೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಗಳೂರು ಗ್ರಾಮಾಂತರ ಜಿಲ್ಲೆ ಹಮ್ಮಿಕೊಂಡಂತಹ ಪ್ರತಿಭಟನೆಗೆ ಬಂದಂತಹ ಪ್ರಜ್ಞಾವಂತ ನಾಗರಿಕರೇ, ಇವತ್ತು ಬಹಳಷ್ಟು ಅರ್ಥಗರ್ಭಿತ ಮತ್ತು ಚಿಂತನಾರ್ಹವಾದಂತಹ ಒಂದು ಸ್ಲೋಗನನ್ನು ಇಟ್ಟುಕೊಂಡು ಇವತ್ತು SDPI ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನ್ಯಾಯ ಮರೀಚಿಕೆ ಮತ್ತು ಹುಸಿಯಾದ ಭರವಸೆ ಎಂಬಂಥ ಒಂದು ಸ್ಲೋಗನ್. ಇವತ್ತು ನ್ಯಾಯ ಮರೀಚಿಕೆ ಆಗಿದೆ ಮತ್ತು ಹುಸಿಯಾದ ಭರವಸೆಗಳು ನಾವೇನು ಯಾವ ಸರ್ಕಾರದ ಮೇಲೆ ಯಾವ ಸರ್ಕಾರ ರಾಜ್ಯದಲ್ಲಿ ಬರಬೇಕು ಅಂತ ಯೋಜನೆಯನ್ನು ಮುಸ್ಲಿಂ ಸಮುದಾಯ ಹಾಕಿಕೊಂಡಿದ್ದ ಆ ಭರವಸೆಗಳೆಲ್ಲವೂ ಕೂಡ ಹುಸಿಯಾದಂಥ ಪರಿಸ್ಥಿತಿಯಲ್ಲಿ ನಾವಿವತ್ತು ಜೀವಿಸ್ತಾ ಇದ್ದೇವೆ ಎಂಬಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದರೊಂದಿಗೆ ಚಿಂತಕರಾದಂತಹ ಶಿವಸುಂದರ್ರವರು ಹೇಳಿದಂತಹ ಒಂದು ತುಣುಕು ಅಂತ ಹೇಳ್ಬೋದು. ಶಿವಸುಂದರ್ ಹೇಳ್ತಾರೆ, ಉಳ್ಳವರು BJP ಕಾಂಗ್ರೆಸ್ ಜೆಡಿಗಳ ಕಟ್ಟುವರು, ಉಳ್ಳವರು BJP ಕಾಂಗ್ರೆಸ್ ಜೆಡಿಗಳ ಕಟ್ಟುವರು, ನಾನೇನು ಮಾಡಲಿ ಬಡವಣಯ್ಯ, ನಾನೇನು ಮಾಡಲಿ ಬಡವಣಯ್ಯ, ಎನ್ನ ಕನಸೆ ಕಂಬ, ಹೋರಾಟವೇ ಹೊನ್ನ ಕಲಸವಯ್ಯ, ಹೋರಾಟವೇ ಎನ್ನ ಕನಸವಯ್ಯ, ಎನ್ನ ಕಲಸವಯ್ಯ, ಅಹಂಕಾರಿಗಳೇ ಕೇಳಿರಯ್ಯ, ಅಹಂಕಾರಿಗಳೇ ಕೇಳಿರಯ್ಯ, ಪಕ್ಷಗಳಿಗೆ ಅಳಿವುಂಟು ಹೋರಾಟಗಳಿಗಿಲ್ಲ ಅಳಿವು ಎಂಬಂಥ ಒಂದು ಮಾತು ಈ ಸಂದರ್ಭದಲ್ಲಿ ಹೇಳುತ್ತಾ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಮ್ಮಿಕೊಂಡಂತಹ ನ್ಯಾಯೋಚಿತ ಬೇಡಿಕೆಯನ್ನಿಟ್ಟುಕೊಂಡು ಹೋರಾಟಕ್ಕೆ ಧುಮುಕಿರುವಂತಹ ಪಕ್ಷ ಇದು ಪಕ್ಷವಲ್ಲ, ಇದು ಚಳವಳಿ ಎಂಬಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಂಧುಗಳೇ, ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತಹ ಹಲ್ಲೆಗಳು, ಕೊಲೆಗಳು, ಒಟ್ಟು ಇತ್ತೀಚೆಗೆ ಜಿಲ್ಲೆಯಲ್ಲಿ 3 ಕೊಲೆಗಳಾಯಿತು. ರೌಡಿ ಶೀಟರ್, 2 ಕೊಲೆಗಳ ಆರೋಪಿ, ಓರ್ವ ದರೋಡೆಕೋರ, ಕೊಲೆಗಡ್ಡುಕ ಗನ ಕೊಲೆ, ಸುಹಾಸ್ ಶೆಟ್ಟಿ ಎಂಬವನ ಕೊಲೆ, ಅದೇ ರೀತಿ ಮತ್ತಿಬ್ಬರ ಕೊಲೆಗಳು. ನಾವಿಲ್ಲಿ ಅರ್ಥ ಮಾಡಬೇಕಾಗಿದೆ, ದರೋಡೆಕೋರ ಮತ್ತು ರೌಡಿ ಶೀಟರ್ ಮತ್ತು 2 ಕೊಲೆಗಳ ಆರೋಪಿಯ ಕೊಲೆಗಳು ಮತ್ತು ಮುಗ್ಧ ಅಮಾಯಕ ಜೀವಗಳ ಕೊಲೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಂತಹ ಇತ್ತೀಚೆಗೆ ಕಳೆದ 2 ತಿಂಗಳಲ್ಲಿ ನಡೆದಂತಹ ಘಟನೆಗಳು. ಇಲ್ಲಿ ವಯನಾಡಿನ ಅಶ್ರಫ್ ಮತ್ತು ಕೋಲ್ತಬಜಲಿನ ಅಬ್ದುಲ್ ರಹಮಾನ್ನ ಅಮಾಯಕ ಜೀವಗಳ ಕೊಲೆ. ವಯನಾಡಿನ ಅಶ್ರಫ್ನ ಕೊಲೆಗಳಾಗಿ 2 ತಿಂಗಳಾಯಿತು. ಏಪ್ರಿಲ್ 27ರಂದು ನಡೆದಂತಹ ಕೊಲೆ, ಸರಿಯಾಗಿ ಸಂಜೆ 3 ಗಂಟೆಯ ಸಂದರ್ಭದಲ್ಲಿ ನಡೆದಂತಹ ಕೊಲೆ. ಈ ಕೊಲೆ ನಡೆದಿರುವುದು ಇದು ಕೇವಲ ಕೊಲೆಯಲ್ಲ, ಗುಂಪು ಹತ್ಯೆ ಅಂತ ಹೇಳ್ಬೋದು. ಇಲ್ಲಿನ ಸುಪ್ರೀಂ ಕೋರ್ಟ್ ಈ ಗುಂಪು ಹತ್ಯೆಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕು ಎಂಬಂಥ ಒಂದು ತಾಕೀತು ಕೂಡ ವಿಧಿಸಿದೆ. ಆದರೆ ಈ ಹತ್ಯೆಯನ್ನು ಅಲ್ಲಿನ ಪೊಲೀಸ್ ಠಾಣೆಯವರು ಅಥವಾ ಅಲ್ಲಿನ ಸ್ಥಳೀಯ ಪೊಲೀಸರು ಅಥವಾ ವಾಮಂಜೂರು ಆ ಪೊಲೀಸ್ ಠಾಣೆಯಲ್ಲಿ, ಕಂಕನಾಡಿ ಗ್ರಾಮಾಂತರ ಆ ಪೊಲೀಸ್ ಠಾಣೆಯಲ್ಲಿ ಈ ಹತ್ಯೆಯನ್ನು ಬಹಳಷ್ಟು ಕ್ಷುಲ್ಲಕವಾಗಿ ಪರಿಗಣಿಸಿಕೊಂಡು ಅದನ್ನು ಹತ್ಯೆ ಎಂಬ ರೀತಿಯಲ್ಲಿ ಹತ್ಯೆಗೆ ಮರೆಮಾಚಿಕೊಂಡು ಒಂದು UDR ಅನ್ನು ಸೃಷ್ಟಿ ಮಾಡ್ತಾರೆ. UDR ಅಂದರೆ ಒಂದು ಅನುಮಾನಾಸ್ಪದ ಅನಾಮಧೇಯ ಮರಣ ಅಂತ. ಗುಂಪು ಹತ್ಯೆಯನ್ನು ಒಂದು ಅನಾಮಧೇಯವಾದಂಥ ಒಂದು ಶವ ಎಂಬ ರೀತಿಯಲ್ಲಿ ಬಿಂಬಿಸಿಕೊಂಡು ಇವರು ಮುಂದೆ ಸಾಕ್ತಾರೆ. ಆದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಗಮನಕ್ಕೆ ಈ ಒಂದು ಹತ್ಯೆ
ಸಂದೇಶ ಸಿಕ್ಕಿದ ಕೂಡಲೇ ಅಲ್ಲಿನ ಜಿಲ್ಲಾಧ್ಯಕ್ಷರಾಗಿರುವಂತಹ ಜಲೀಲ್ ಕೃಷ್ಣಾಪುರವರ ನೇತೃತ್ವದ ತಂಡ ಈ ಒಂದು ಹತ್ಯೆಯನ್ನು ಬಯಲುಗೊಳಿಸಿತು. ಮಾತ್ರವಲ್ಲ, ಅದನ್ನು ಜನರ ಮುಂದೆ ಇಡಲಾಯಿತು. ಮಾತ್ರವಲ್ಲ, ಇಲ್ಲಿನ ಮುಸ್ಲಿಂ ಸಮುದಾಯದ ಯಾವೆಲ್ಲ ಸಂಘಟನೆಯ ನಾಯಕರುಗಳಿದ್ದಾರೆ ಅವರ ಮುಂದಿಡಲಾಯಿತು. ಮಾತ್ರವಲ್ಲ, ಇಲ್ಲಿನ ರಾಜಕೀಯ ಮುಸ್ಲಿಂ ನಾಯಕರುಗಳ ಗಮನಕ್ಕೂ ಕೂಡ ಕೊಡಲಾಯಿತು. ಆ ಸಂದರ್ಭದಲ್ಲಿ ಜಲೀಲ್ ಕೃಷ್ಣಾಪುರವರೊಂದಿಗೆ ಜೊತೆಗೂಡಿದಂತಹ ಮುಸ್ಲಿಂ ನಾಯಕರುಗಳು ನಾವು ಮರೆಯಲಿಕ್ಕಿಲ್ಲ. ಅದು ಯಾವ ಪಕ್ಷದಲ್ಲಿ ಇದ್ದರೂ ಕೂಡ ಇಲ್ಲಿನ ಶಾಹುಲ್ ಹಮೀದ್ ಅವರಾಗಲಿ, ಅಶ್ರಫ್ ಕಿರಾರ್ ಅವರಾಗಲಿ, ಅಶ್ರಫ್ ಮೇಯರ್ ಅವರಾಗಲಿ ಜೊತೆಯಾಗಿದ್ದುಕೊಂಡು ಇಲ್ಲಿನ ಪೊಲೀಸ್ ಕಮಿಷನರ್ ಅವರನ್ನು ಭೇಟಿಯಾಗ್ತಾರೆ. ಪೊಲೀಸ್ ಕಮಿಷನರ್ ಅವರು ಭೇಟಿಯಾಗಿದ್ದುಕೊಂಡು ಈ ಹತ್ಯೆಯನ್ನು, ಇದು ಕೇವಲ ಕೊಲೆಯಲ್ಲ, ಇದು ಕೇವಲ ಒಂದು ಅನಾಮಧೇಯ ಶವ ಅಲ್ಲ, ಇದು ಗುಂಪು ಹತ್ಯೆಯಾಗಿದೆ ಎಂಬುದನ್ನು ಅವರನ್ನು ಪ್ರತಿಪಾದಿಸುತ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸ್ ಕಮಿಷನರ್ ಅವರು ಹೇಳಿದಂತಹ ಮಾತು, ಅದನ್ನು ನೀವು ಗಂಭೀರವಾಗಿ ತೆಗೆದು ಹೋಗಬೇಡಿ, ಇದು ಒಂದು ಅನಾಮಧೇಯ ಶವ, ಎಲ್ಲಿಂದಲ ನಡ್ಕೊಂಡು ಬಂದಂತಹ ವ್ಯಕ್ತಿಯ ಶವ, ನೀವು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಎಂಬಂತಹ ಒಂದು ವಿನಂತಿ ರೀತಿಯಲ್ಲಿ ನಮ್ಮ ನಾಯಕರುಗಳ ಮುಂದೆ ಇಡ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರುಗಳು ಯಾರು ಕೂಡ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ರೆಡಿ ಇಲ್ಲ. ಒಪ್ಪದೆ ಅವರು ಹೇಳ್ತಾ ಇದ್ದಾರೆ, ಆ ಶವವನ್ನು ನಾವು ಪರೀಕ್ಷಿಸಬೇಕು ಅಂತ. ಅನಂತರ ನಾಯಕರುಗಳು ಎಲ್ಲ ಸಂಘ ಸಂಸ್ಥೆಗಳ ನಾಯಕರಿಗೂ ಜೊತೆಯಾಗಿ ವೆನ್ಲಾಕ್ ಆಸ್ಪತ್ರೆಯಲ್ಲಿಟ್ಟಂತಹ ಶವವನ್ನು ಪರಿಶೀಲಿಸುವಂತಹ ಸಂದರ್ಭದಲ್ಲಿ ಆಗಿತ್ತು. ಈ ವಯನಾಡ್ ಅಶ್ರಫ್ನ ದೇಹವಿಡೀ ಬಹಳಷ್ಟು ಗಾಯಗಳು ಕಾಣಲಿಕ್ಕೆ ಸಾಧ್ಯವಾಯಿತು. ಈ ಸಂದರ್ಭದಲ್ಲೂ ಕೂಡ ನಾವು ಪ್ರಶ್ನಿಸಿದೆವು. ಯಾರನ್ನು ಪ್ರಶ್ನಿಸಿದ್ದು? ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರತಿಯೊಂದನ್ನು ಪ್ರಶ್ನಿಸ್ತಾ ಇದೆ. ನಾವು ಪ್ರಶ್ನಿಸುವುದನ್ನು ತಪ್ಪು ಎಂಬಂತಹ ತಿಳುವಳಿಕೆಯನ್ನು ಸಮಾಜಕ್ಕೆ ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಪೊಲೀಸ್ ಕಮಿಷನರ್ ಅವರನ್ನು ತರಾಟೆಗೆ ತೆಗೆದುಕೊಳ್ಳಲಾಯಿತು, ಡೆಪ್ಯೂಟಿ ಕಮಿಷನರ್ ಅವರನ್ನು ತರಾಟೆಗೆ ತೆಗೆದುಕೊಳ್ಳಲಾಯಿತು. ನೀವು ಯಾಕಾಗಿ ಇದನ್ನು ಮರೆಮಾಚ್ತೀರಿ ಎಂಬಂತಹ ಒಂದು ಅವರಲ್ಲಿ ಪ್ರಶ್ನಿಸಿದ ಸಂದರ್ಭದಲ್ಲಿ ನಮ್ಮ ಅನಂತರ ಆಗಿತ್ತು, ಪ್ರೆಸರ್ ಕ್ರಿಯೇಟ್ ಆದ ನಂತರ ಆಗಿತ್ತು ಅಲ್ಲಿ FIR ದಾಖಲಾಗುವಂಥದ್ದು. ಪೊಲೀಸ್ ಕಮಿಷನರ್ ಅವರು ಹೇಳ್ತಾರೆ, ನಾನು 30 ವ್ಯಕ್ತಿಗಳ ಮೇಲೆ, ಅಲ್ಲಿ ನೆರೆದಿರುವವರ ಮೇಲೆ FIR ದಾಖಲು ಮಾಡುತ್ತೇನೆ. ಅನಂತರ ಆದಂತಹ ಘಟನೆಗಳು ಇಲ್ಲಿ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಪರಿಶೀಲಿಸಬೇಕಾಗಿದೆ. ಯಾಕೆಂದ್ರೆ ಕೊಂದಂತಹ ವ್ಯಕ್ತಿಗಳ ಒಟ್ಟು 30 ವ್ಯಕ್ತಿಗಳ ಮೇಲೆ ಅಲ್ಲಿನ ಕಮಿಷನರ್ ಅವರು ಕೇಸು ಮಾಡ್ತಾರೆ. ಮಾತ್ರವಲ್ಲ, 21 ವ್ಯಕ್ತಿಗಳನ್ನು ಬಂಧನ ಕೂಡ ಆಗ್ತದೆ. ಆದರೆ ಬಂಧುಗಳೇ, ಅಲ್ಲಿ ದಾಖಲಾಗಿರುವಂತಹ ಕೇಸುಗಳು ಬಹಳಷ್ಟು ಕ್ಷೀಣವಾಗಿರುವಂತಹ, ಬಹಳಷ್ಟು ವೀಕ್ ಆಗಿರುವಂತಹ ಸೆಕ್ಷನ್ಗಳಾಗಿದೆ. ಈ ನೆಲೆಯಲ್ಲಾಗಿತ್ತು 1 ತಿಂಗಳಾಗುವ ಮೊದಲೇ 6 ವ್ಯಕ್ತಿಗಳಿಗೆ ಜಾಮೀನು ಸಿಕ್ಕಿ, ಬೇಲ್ ಸಿಕ್ಕಿ ಹೊರಗೆ ಬರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಈ ಸಂದರ್ಭದಲ್ಲಿ ನಾವು ಕೇಳುವಂಥದ್ದು, ನಾವು ಪ್ರಶ್ನಿಸುವಂಥದ್ದು, ಇದನ್ನು SDPI ಪ್ರಶ್ನಿಸುತ್ತದೆ, SDPI ಕೇಳ್ತಾ ಇದೆ. ಆ ಸಂದರ್ಭದಲ್ಲಿ SDPI ಕೇಳುವಂಥದ್ದು, ಇಂತಹ ಸೆಕ್ಷನ್ ಅನ್ನು ಹಾಕಿಕೊಂಡು ಬೇಲು ಸಿಕ್ಕಿದ್ರೆ, ಇಂತಹ ವೀಕ್ ಆಗಿರುವಂತಹ ಸೆಕ್ಷನ್ ಅನ್ನು ಹಾಕಿಕೊಂಡು ಇಲ್ಲಿನ ಆರೋಪಿಗಳಿಗೆ ಬೇಲು ಸಿಗುವುದಾದರೆ ಇಲ್ಲಿನ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದೆಯಾ? ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಮಾತ್ರವಲ್ಲ, ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಸಿಕ್ಕಿರುವಂತಹ ಬೇಲನ್ನು ಒಬ್ಜೆಕ್ಷನ್ ಮಾಡಿದರು. ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟರು. ಅವರಿಗೆ ಬೇಲನ್ನು ಕ್ಯಾನ್ಸಲ್ ಮಾಡಬೇಕು, ರದ್ದುಗೊಳಿಸಬೇಕು ಅಂತ ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟರು ಕೂಡ ಇಲ್ಲಿನ ರಾಜ್ಯ ಸರ್ಕಾರ ಅದನ್ನು ರದ್ದುಗೊಳಿಸಲಿಕ್ಕೆ ಇನ್ನೂ ತಾಕತ್ತು ತೋರಿಸಿಲ್ಲ. ಇದನ್ನು ನಾವು ಇವತ್ತು ಪ್ರಶ್ನಿಸ್ತಾ ಇದ್ದೇವೆ. ನಾವು ಪ್ರಶ್ನಿಸಬಾರದ ಎಂಬುದಾಗಿತ್ತು ನಮ್ಮ ಪ್ರಶ್ನೆ. ಅದೇ ರೀತಿ ಅಬ್ದುಲ್ ರಹಮಾನ್ ಹತ್ಯೆ, ಇಲ್ಲಿ ಅಬ್ದುಲ್ ರಹಮಾನ್ ಹತ್ಯೆ ಕೂಡ ಇವತ್ತು ಸಂಘಟಿತ ಅಪರಾಧ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಂಬಂತ ಒಂದು ಪಕ್ಷ, ಇದು ಪಕ್ಷವಲ್ಲ, ಇದು ಚಳವಳಿಯಾಗಿ ಮುಂದುವರಿಯುವ ಸಂದರ್ಭದಲ್ಲಿ ನಾವು ಪ್ರಶ್ನಿಸುವಂತಹ ಪ್ರಶ್ನೆಗಳು ಇವತ್ತು ಬಹಳಷ್ಟು ಪಕ್ಷಗಳಿಗೆ, ಬಹಳಷ್ಟು ವ್ಯಕ್ತಿಗಳಿಗೆ ಇವತ್ತು ತಾಗ್ತಾ ಇದೆ.
ಈ ಸಂದರ್ಭದಲ್ಲಿ ನಮ್ಮ ಮಾತುಗಳು, ನೀವು ಯಾಕಾಗಿ ನಮ್ಮನ್ನು ಪ್ರಶ್ನಿಸ್ತೀರಿ, ನೀವು ಯಾಕಾಗಿ ಇಲ್ಲಿ ಪ್ರಚೋದನೆ ಮಾಡ್ತೀರಿ ಎಂಬಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಬಂಧುಗಳೇ, ಇವತ್ತು SDP ಎಂಬುದು ಕೇವಲ ಒಂದು ಪಕ್ಷವಾಗಿಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 3ನೇ ಅತಿ ದೊಡ್ಡ ಪಕ್ಷವಾಗಿ ಇವತ್ತು ಬೆರೆಯುತ್ತಿದೆ ಎಂಬುದರ ಹೆಮ್ಮೆ ನಮಗಿದೆ. ಒಟ್ಟು 200ರಷ್ಟು ಜನಪ್ರತಿನಿಧಿಗಳು ಇವತ್ತು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಎಲೆಕ್ಟ್ ಆಗಿರುವಂತಹ ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ಕೇವಲ ಪಕ್ಷ ಅಲ್ಲ ಇದು. SDP ಎಂಬಂತಹ ಪಕ್ಷ ಕೇವಲ ಪಕ್ಷ ಅಲ್ಲ. ಇಲ್ಲಿನ ಈ ಮುನ್ಸಿಪಾಲಿಟಿಯಲ್ಲಿ ಇವತ್ತು ಅಲ್ಲಿ ಅಧಿಕಾರ ನಡೆಸಬೇಕು ಅಂತಾದರೆ SDP ಬೆಂಬಲ ಇಲ್ಲ ಅಂತಾದರೆ ಮುನ್ಸಿಪಾಲಿಟಿ ಮುಂದೆ ಸಾಲಿಸಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿನ ಉಪಾಧ್ಯಕ್ಷರು ಕೂಡ ಇವತ್ತು SDP ಅವರಾಗಿದ್ದಾರೆ. ಮಂಗಳೂರಿನ ಕಾರ್ಪೊರೇಟ್ ಅಲ್ಲಿ 2 ಕಾರ್ಪೊರೇಟ್ಗಳು ಮುಸಲ್ಮಾನರಾಗಿ SDP ಕಾರ್ಪೊರೇಟ್ ಇದ್ದಾರೆ. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 3ನೇ ಅತಿ ದೊಡ್ಡ ಪಕ್ಷವಾಗಿ ನಾವಿವತ್ತು 200ರಷ್ಟು ಸದಸ್ಯರನ್ನು ಹೊಂದಿಕೊಂಡು, ಮಾತ್ರವಲ್ಲ ಜಿಲ್ಲೆಯಲ್ಲಿ 6 ಪಂಚಾಯತ್ ಆಡಳಿತವನ್ನು ನಡೆಸುವಂತಹ ಪಂಚಾಯತ್ ಪಕ್ಷವಾಗಿ ಇವತ್ತು ನಾವಿವತ್ತು ಪ್ರಶ್ನಿಸ್ತೇವೆ. ಯಾವುದನ್ನು ಪ್ರಶ್ನಿಸ್ತೇವೆ? ಇಲ್ಲಿನ ಸಮುದಾಯಕ್ಕೆ, ಇಲ್ಲಿನ ಜನತೆಗೆ ಅನ್ಯಾಯವಾದಂತಹ ಸಂದರ್ಭದಲ್ಲಿ ನಾವು ಇವತ್ತು ಪ್ರಶ್ನಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಅಬ್ದುಲ್ ರಹಮಾನ್ನ ಹತ್ಯೆ ಆಯಿತು. ಈ ಹತ್ಯೆ ಕೇವಲ ಹತ್ಯೆ ಅಲ್ಲ, ಇದು ಸಂಘಟಿತ ಹತ್ಯೆ ಅಂತ ಹೇಳ್ಬೋದು. ಈ ಸಂಘಟಿತ ಹತ್ಯೆಗೆ ನಾವು ಕೇಳುವಂಥದ್ದು, ಹತ್ಯೆಯಾಗಿ ತಿಂಗಳು ಕಳೀತಾ ಬಂತು, ಹತ್ಯೆಗೆ ಪರಿಹಾರ, ಹತ್ಯೆಗೆ ಯಾರು ಪ್ರಚೋದನೆ ನೀಡಿದ್ದಾರೆ, ಯಾರು ಮುಖ್ಯ ಆರೋಪಿಗಳಾಗಿದ್ದಾರೆ ಅವರ ಬಂಧನ ಇನ್ನೂ ಆಗಿಲ್ಲ. ಆ ಬಂಧನ ಆಗಬೇಕು ಎಂಬಂತಹ ಬೇಡಿಕೆ ನಮ್ಮ ಮುಂದೆ ಇದೆ. SDP ಅದನ್ನು ಪ್ರಶ್ನಿಸ್ತಾ ಇದೆ. SDP ಕೇಳ್ತಾ ಇದೆ, ನ್ಯಾಯ ಕೇಳ್ತಾ ಇದೆ ಇವತ್ತು. ಆದ್ದರಿಂದ ಇಲ್ಲಿ ಸುಹಾಸ್ ಶೆಟ್ಟಿಯ ಕೊಲೆಯಾದಂತಹ ಸಂದರ್ಭದಲ್ಲಿ NIA ತನಿಖೆ ಬರ್ತಾ ಇದೆ. ಆದರೆ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ಮುಸ್ಲಿಂ ಅಮಾಯಕ ವ್ಯಕ್ತಿಗಳ ಸಾವಿಗೆ ಒಂದು SIT ತನಿಖೆಗೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಇಲ್ಲಿ ರಚಿಸಿಕೊಂಡು ತನಿಖೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಾಗಿ ತನಿಖೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬಂತ ಪ್ರಶ್ನೆ ಇವತ್ತು SDP ನಿಮ್ಮ ಮುಂದೆ ಕೇಳ್ತಾ ಇದೆ. ಅದೇ ರೀತಿ ಇವತ್ತು ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ಅಥವಾ SIT ಅನ್ನು ರಚಿಸಿಕೊಂಡು ತನಿಖೆ ಮಾಡಲಿಕ್ಕೆ ತಡೆಯೊಡ್ಡುವವರು ಯಾರು ಎಂಬುದನ್ನು ಕೂಡ ಇವತ್ತು ನಾವು ಪ್ರಶ್ನಿಸ್ತಾ ಇದ್ದೇವೆ. ಇವತ್ತು ಇಲ್ಲಿನ ಅಬ್ದುಲ್ ರಹಮಾನ್ನ ಕುಟುಂಬಸ್ಥರನ್ನು ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ನೀವುಗಳು ನಮ್ಮ ಈ ಅಬ್ದುಲ್ ರಹಮಾನ್ನ ಕೊಲೆಯನ್ನು ತನಿಖೆ ಮಾಡಿದರೆ ಸಾಕು ಎಂಬಂತಹ ಒಂದು ಬರಹವನ್ನು ಅವರಿಗೆ ಬರೆಸಿಕೊಂಡು ತನಿಖೆಗೆ ಅಲ್ಲಿಗೆ ಸೀಮಿತಗೊಳಿಸುವಂತ ಪ್ರಯತ್ನ ಕೂಡ ನಡೆದಿದೆ. ಸ್ವಹಿತಾಸಕ್ತಿಗಳು ಮತ್ತು ಸ್ವಯಂ ಘೋಷಿತ ಮುಸ್ಲಿಂ ಸಮುದಾಯದ, ಅದೇ ರೀತಿ ವೈಟ್ ಕಾಲರ್ಗಳು, ಬಹಳಷ್ಟು ಮುಸ್ಲಿಂ ವೈಟ್ ಕಾಲರ್ಗಳಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಮುಸ್ಲಿಂ ಸಮುದಾಯ ಬಲಿಯಾದರೂ ಪರವಾಗಿಲ್ಲ, ನಾವಿಲ್ಲಿ ನಾಯಕರುಗಳಾಗಿ ಮೆರೆಯಬೇಕು ಎಂಬಂತ ಒಂದು ಕನಸು ಕಟ್ಟಿಕೊಂಡಿದ್ದ ಬಹಳಷ್ಟು ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಅದರಿಂದ ನಾವು ಹೇಳುವಂಥದ್ದು, ಇಲ್ಲಿ ಯಾವುದೇ ಒಂದು ಕ್ರಿಮಿನಲ್ ಹಿನ್ನೆಲೆ ಇಲ್ಲದಂತಹ, ಯಾವುದೇ ಒಂದು ಅಪರಾಧ ವಿಚಾರ ಗೊತ್ತಿಲ್ಲದಂತಹ ಅಬ್ದುಲ್ ರಹಮಾನ್ ಕುಟುಂಬದವರೊಂದಿಗೆ ಈ ರೀತಿ ಬೆರೆಸಿಕೊಂಡು ಇಲ್ಲಿಗೆ ಆ ಅಬ್ದುಲ್ ರಹಮಾನ್ ಕುಟುಂಬದವರು SIT ತನಿಖೆ ಬೇಕು ಅಂತ ಹೇಳ್ತಾ ಇಲ್ಲ ಎಂಬಂತಹ ಒಂದು ಮಾತು ಈ ಸಂದರ್ಭದಲ್ಲಿ ಬರುತ್ತದೆ ಅಂತ ಹೇಳಿದ್ರೆ, ಆದರೆ ಎಷ್ಟರವರೆಗೆ SDP ಇದೆಯಾ ಅಷ್ಟರವರೆಗೆ SDP ಈ ಅಮಾಯಕರ ಕೊಲೆಗಳಿಗೆ ನ್ಯಾಯ ಸಿಗಲೇಬೇಕು ಎಂಬಂತ ಒಂದು ಬೇಡಿಕೆಯನ್ನಿಟ್ಟು ಇನ್ಶಾ ಅಲ್ಲಾ ಮುಂದಿನ ದಿನಗಳಲ್ಲಿ ಕೇವಲ ಜಿಲ್ಲೆಗೆ ಸೀಮಿತಗೊಳಿಸಿದೆ, ರಾಜ್ಯದಾದ್ಯಂತ ಈ ಬೇಡಿಕೆಯನ್ನಿಟ್ಟು ನಾವು ಪ್ರತಿಭಟನೆ ಮುಂದುವರಿಸುತ್ತೇನೆ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಮಾತ್ರವಲ್ಲ ಬಂಧುಗಳೇ, ಅವತ್ತು ಅಶ್ರಫ್ನ ಸಾಮೂಹಿಕ ಹತ್ಯೆ ಅಥವಾ ಗುಂಪು ಹತ್ಯೆ ಆ ಸಂದರ್ಭದಲ್ಲಿ ನಾವು ಇಲ್ಲಿನ ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿಗಳನ್ನು, ಕಮಿಷನರ್ ಅವರನ್ನು, IGP ಅವರ ಬಾಗಿಲನ್ನು ಕದೆ ತೊಟ್ಟಿದ್ದೆವು. ನಾವು ಬಾಗಿಲನ್ನು ಕದೆ ತಟ್ಟಿಕೊಂಡು ನಾವು ಹೇಳಿದೆವು, ಮುಂದುವರಿದು ಇಲ್ಲಿ ಕೊಲೆಗಳಾಗಬಾರದು ಅಧಿಕಾರಿಗಳಿಂದ. ಆದರೆ ಕೆಲವೇ ದಿನಗಳಲ್ಲಿ ಅಮಾಯಕ ಪ್ರತೀಕಾರ ನೆಲೆಯಲ್ಲಿ ಅಮಾಯಕ ಮುಸಲ್ಮಾನ್ ಅಬ್ದುಲ್ ರಹಮಾನ್ ಕೊಲ್ತಮಜಲ್ನ ಹತ್ಯೆ ಆಯಿತು. ಆ ಸಂದರ್ಭದಲ್ಲಿ ನಾವು ಸರ್ಕಾರದ ಕದ ತಟ್ಟಿದ್ದೇವೆ. ನಾವು ಸರ್ಕಾರಕ್ಕೆ ನಾವು ಬಿಸಿ ಮುಟ್ಟಿಸಿದ್ದೇವೆ, ನೀವು ಇಲ್ಲಿ SIT ತನಿಖೆ ನಡೆಸಬೇಕು ಅಂತ. ಆದರೆ ಇಲ್ಲಿನ ರಾಜ್ಯ ಸರ್ಕಾರ ಇನ್ನೂ ಕೂಡ SIT ತನಿಖೆ ನಡೆಸಲಿಕ್ಕೆ ಆ ಒಂದು ಇಚ್ಛಾಶಕ್ತಿಯನ್ನೇ ತೋರಿಸ್ತಾ ಇಲ್ಲ.
ನಾವು ಅದರೊಂದಿಗೆ ಇವರು ಕೇವಲ ಪರಿಹಾರ ಕೂಡ ರಾಜ್ಯ ಸರ್ಕಾರಕ್ಕೆ ಪರಿಹಾರ ಕೊಡ್ಲಿಕ್ಕೆ ಕೂಡ ಇಚ್ಛಾಶಕ್ತಿ ಇಲ್ಲ. ಅವತ್ತು ರೌಡಿ ಶೀಟರ್ ಹರ್ಷ ಕೊಲೆ ಸಿದ್ದರಾಮಯ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರುವಂತಹ DKC ಅವರು ಪರಿಹಾರವನ್ನು ನೀಡಿದರು. ಯಾಕೆ ಸ್ವಾಮಿ ಇವತ್ತು ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಮರಡರಾದ ಕಾರಣವ ನಮ್ಮ ಅಮಾಯಕ 2 ಜೀವಗಳಿಗೆ ಇವತ್ತು ನೀವು ಪರಿಹಾರ ಕೊಡಲಿಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇದನ್ನು ನಾವು ಪ್ರಶ್ನಿಸ್ತಾ ಇದ್ದೇವೆ. ನಾವು ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇಲ್ಲಿನ ಕಾಂಗ್ರೆಸ್ BJPಯೊಂದಿಗೆ ನಡೆಸಿರುವಂತಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದನ್ನು ನಾವು ಇವತ್ತು ಪ್ರಶ್ನಿಸ್ತಾ ಇದ್ದೇವೆ. ಇಲ್ಲಿನ ಕಾಂಗ್ರೆಸ್ ಅವರು ನಡೆಸಿರುವಂತಹ BJPಯೊಂದಿಗೆ ಇರುವಂತಹ ಒಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದನ್ನು ನಾವು SDP ಅವರು ಪ್ರಶ್ನಿಸ್ತಾ ಇದ್ದೇವೆ. ಇವತ್ತು SDP ಅವರು ಪ್ರಶ್ನಿಸುವುದನ್ನು ನಾವು ಪ್ರವೋಕ್ ಮಾಡ್ತಾ ಇದ್ದೇವೆ ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಜನರ ಮಧ್ಯದಲ್ಲಿ SDP ಅವರು ಪ್ರವೋಕ್ ಮಾಡ್ತಾ ಇದ್ದಾರೆ. ಬಂಧುಗಳೇ, ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕಾಗಿದೆ, ನಮಗೆ ಪ್ರವೋಕ್ ಮಾಡುವ ಅವಶ್ಯಕತೆ ಇಲ್ಲ. ನಾವು ಇಲ್ಲಿ ನ್ಯಾಯವನ್ನು ಕೇಳ್ತಾ ಇದ್ದೇವೆ. ಅಮಾಯಕ ಜೀವ ಬಲಿಯಾದದ್ದನ್ನು, ಗುಂಪು ಹತ್ಯೆಯನ್ನು, ಒಂದು ಸಂಘಟಿತ ಹತ್ಯೆಯನ್ನು ನಾವಿವತ್ತು ನ್ಯಾಯ ಕೇಳ್ತಾ ಇದ್ದೇವೆ. ಆ ನ್ಯಾಯ ಕೇಳಿದ್ದನ್ನು ಪ್ರವೋಕ್ ಎಂಬಂತ ನಿಮಗೆ ಕೇಳಿದರೆ ಮಾತ್ರವಲ್ಲ, ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. ನಮ್ಮ ಮಾತನ್ನು ಕೇಳಿಕೊಂಡಿರುವಂತಹ ಜನಸಾಮಾನ್ಯರು ಇವತ್ತು ಈ ರಾಜ್ಯ ಸರ್ಕಾರದ ನಾಯಕರುಗಳಲ್ಲಿ ಹೇಳುವಂತ ಮಾತು, ಯಾಕಾಗಿ ನಿಮಗೆ ನ್ಯಾಯ ಕೊಡುವುದಿಲ್ಲ ಅಂತ ಕೇಳಿದಾಗ ಸಂದರ್ಭದಲ್ಲಿ ನೀವು ಯಾಕೆ ಪ್ರೋ SDP ಮಾತಾಡ್ತೀರಿ ಅಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಯಾರೆಲ್ಲ ಯಾವ ಸಂಘಟನೆಗಳು, ಮುಸ್ಲಿಂ ಬಹಳಷ್ಟು ಸಂಘಟನೆಗಳು ಇವತ್ತು ರಾಜ್ಯ ಸರ್ಕಾರದೊಂದಿಗೆ ಹೇಳ್ತಾ ಇದೆ, ನೀವು SIT ತನಿಖೆ ಮಾಡಬೇಕು, ಈ ಅಮಾಯಕ ಜೀವಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಕೇಳುವಂತ ಅವರಿಗೆ ಅವರನ್ನು ಬಲಹೀನ ಮಾಡುವಂತ ಮಾತಾಗಿತ್ತು. ನೀವು ಯಾಕಾಗಿ ಪ್ರೋ SDP ಮಾತಾಡ್ತೀರಿ ಎಂಬಂತ ಒಂದು ಮಾತು. ಆದರೆ ನಾವು ಅರ್ಥ ಮಾಡಬೇಕಾಗಿದೆ, ಇವತ್ತು ನಾವೆಲ್ಲರೂ ಸೇರಿಕೊಂಡು ಇಲ್ಲಿನ ಮುಸ್ಲಿಂ ಸಮುದಾಯ 99% ಮುಸ್ಲಿಂ ಸಮುದಾಯ ಇವತ್ತು ಕಾಂಗ್ರೆಸ್ಗೆ ಮತ ನೀಡಿದ ಕಾರಣ ಆಗಿತ್ತು. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತವನ್ನು ನಡೆಸುವಂತ ಒಂದು ಭಾಗ್ಯ ಸಿದ್ದರಾಮಯ್ಯರವರಿಗೆ ಒದಗಿ ಬಂದಿದೆ ಎಂಬುದನ್ನು ಕೂಡ ಅರ್ಥ ಮಾಡಬೇಕಾಗಿದೆ. ಅದೇ ರೀತಿ ನಾವು ಇನ್ನೊಂದು ಕೊನೆಯದಾಗಿರುವಂತಹ ಒಂದು ಪ್ರಶ್ನೆ ನಾವು ಕೇಳಬೇಕಾಗಿದೆ. ಮಂಗಳೂರು ಇಷ್ಟೆಲ್ಲ ಅನಾಹುತ ಆದರೂ ಕೂಡ, ಅನ್ಯಾಯಗಳು, ಕೊಲೆಗಳು, ಸರಣಿ ಕೊಲೆಗಳು ನಡೆದಾಗಲೂ ಕೂಡ ಇಲ್ಲಿನ ಬಿಗು ವಾತಾವರಣ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಅಲ್ಪಸಂಖ್ಯಾತ ಸಚಿವರಾಗಿರುವಂತಹ ಜಮೀರ್ ಅಹ್ಮದ್ ರವರು ಈ ಜಿಲ್ಲೆಗೆ ಬರದಿರುವಂತಹ ಕಾರಣ ಏನು? ಯಾಕಾಗಿ ಜಮೀರ್ ಅವರು ಈ ಜಿಲ್ಲೆಗೆ ಭೇಟಿ ಕೊಟ್ಟಿಲ್ಲ? ಈ ಭೇಟಿ ಕೊಡಲು ಮತ್ತು ಜಮೀರ್ ಅವರನ್ನು ತಡೆದವರು ಯಾರು ಎಂಬುದನ್ನು ಕೂಡ ಜನತೆ ಅರ್ಥ ಮಾಡಬೇಕು ಎಂದು ಹೇಳ್ತಾ, ಅದೇ ರೀತಿ ಈ ಒಂದು SIT ತನಿಖೆಗೆ ತಡೆಯನ್ನು ನೋಡುವವರು ಯಾರು, ಅದೇ ರೀತಿ ಸರ್ಕಾರದ ಪರಿಹಾರ ಯಾಕಾಗಿ ವಿಳಂಬ ಆಗ್ತದೆ ಎಂಬುದನ್ನು ಮುಂದಿಟ್ಟುಕೊಂಡು ನಮ್ಮ ಈ ಬೇಡಿಕೆಗಳು, ನಮ್ಮ ಪ್ರಶ್ನೆಗಳು ಇದು ಕೇವಲ ಒಂದು ಪ್ರತಿಭಟನೆಗೆ ಮಾತ್ರ ಸೀಮಿತವಾಗಿದ್ದ ನಮ್ಮ ಪ್ರಶ್ನೆಗಳಲ್ಲ. ನಮ್ಮ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಜನತೆಯನ್ನು ಜಾಗೃತಿ ಮಾಡಿಕೊಂಡು ಇವತ್ತು ಕೇವಲ ಜಿಲ್ಲೆಗಲ್ಲ, ಮುಂದಿನ ದಿನಗಳಲ್ಲಿ ನಮ್ಮ ಈ ಬೇಡಿಕೆ ರಾಜ್ಯದಾದ್ಯಂತ ನಾವು ಹಮ್ಮಿಕೊಳ್ಳುತ್ತೇವೆ ಎಂಬಂತ ಒಂದು ಎಚ್ಚರಿಕೆಯನ್ನು ಕೊಡುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ.